ಹೇಳಿ ಮೇಡಮ್. ಮೇಡಮ್ ಮಾತಾಡ್ತಾ ಇರೋದಲ್ಲ ಜೆಂಟಲ್ಮನ್, ತಾತ ತಾತ ಮಾತಾಡ್ತಾ ಇರೋದು. ಸಾರಿ ತಾತ, ಗೊತ್ತಾಗ್ಲಿಲ್ಲ. ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಅಪ್ಪ. ಚಾರು, ನಿನ್ ಮನ್ಸಲ್ಲಿ ಏನಾದ್ರು ಇದ್ರೆ ಓಪನ್ ಆಗಿ ಹೇಳು, ನಾನ್ ಸಾಲ್ವ್ ಮಾಡ್ತೀನಿ. ನಿನ್ ಭಾವಿ ಮಾವನೇ ಕೇಳ್ತಾ ಇದಾರೆ. ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ಹೇಳು ಬೇಬಿ. ಅಬ್ಜೆಕ್ಷನ್ ಏನು ಇಲ್ಲ ಮಾಮ್, ನಂದೊಂದು ಕಂಡೀಷನ್ ಇದೆ ಅಷ್ಟೇ. ಏನ್ ಕಂಡೀಷನ್ ಬೇಬಿ? ನನಗೆ ವಿವೇಕ್ ಜೊತೆ ಮದ್ವೆ ಫಿಕ್ಸ್ ಆಗಿರೋದು ಖುಷಿನೇ, ಆದ್ರೆ ನನಗೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ ಮಾಮ್. ಕಮಿಟ್ಮೆಂಟ್ಸ್ ಏನ್ ಹೇಳ್ತಾ ಇದೆಯಾ ಬೇಬಿ? ಅದು ನನ್ನ ಡ್ಯಾಡ್ ಜೈಲ್ಗೆ ಹೋಗಿದಾರಲ್ವಾ, ಅವ್ರನ್ನ ಜೈಲಿಂದ ರಿಲೀಸ್ ಮಾಡಿಸ್ಬೇಕಾದ್ಯಾ? ಅಯ್ಯೋ ಅದ್ರ ಅಗತ್ಯ ನನ್ಗೇನಿದೆ. ಅವ್ರೇನಾದ್ರೂ ರಿಲೀಸ್ ಆಗಿ ಆಚೆ ಬಂದ್ರೆ ನಮ್ಮಿಬ್ರ ಮದ್ವೆಗೆ ಕೊಂಡು ಆಶೀರ್ವಾದ ಮಾಡ್ತಾರ? ನೋ, ನೆವರ್. ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ ಅಲ್ಲ. ಮತ್ತಿನ್ಯಾವ್ದ್ರ ಬಗ್ಗೆ ಬೇಬಿ? ಡ್ಯಾಡ್ನ ಅರೆಸ್ಟ್ ಮಾಡ್ಕೊಂಡು ಹೋದಾಗ ಒಂದಷ್ಟು ಜನ ಮನೆ ಹತ್ರ ಬಂದು ಜಗಳ ಮಾಡ್ಕೊಂಡು ಹೋದ್ರು. ಅವರೆಲ್ಲ ಡ್ಯಾಡ್ ಬ್ಯಾಂಕಲ್ಲಿದ್ದ ಅಕೌಂಟ್ ಹೋಲ್ಡರ್ಸ್. ಅವರೆಲ್ಲ ನನ್ನ ಹತ್ರ ಬಂದು ನಮಗೆ ದುಡ್ಡು ಬೇಕು ಅಂತ ಗಲಾಟೆ ಮಾಡಿದಾಗ ಸ್ವಲ್ಪ ಜನಕ್ಕೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಬಾಂಡ್ ಪೇಪರಲ್ಲಿ ಬರ್ದು ಕೊಟ್ಟಿದ್ದೆ. ಇನ್ ಸ್ವಲ್ಪ ಜನ ಅವಾಗವಾಗ ಬಂದು ಕೇಳ್ಕೊಂಡು ಹೋಗ್ತಾನೆ ಇದ್ದಾರೆ. ಸೊ ಅದು ನಾನು ಈ ಮನೆಗೆ ಸೊಸೆಯಾಗಿ ಬರುವಾಗ ನನ್ನ ತಲೆ ಮೇಲೆ ಯಾವ ಸಾಲನೂ ಇರಬಾರ್ದು, ಯಾವ ಕಮಿಟ್ಮೆಂಟ್ಸು ಇರಬಾರ್ದು ಅಲ್ವಾ ಅಂಕಲ್? ಎಕ್ಸಾಕ್ಟ್ಲಿ. ನನ್ಗಿದೊಂದು ಸಮಸ್ಯೆ ಬಿಟ್ರೆ ಬೇರೆ ಏನೂ ಇಲ್ಲ. ಇದೊಂದು ಬ್ಯಾಂಕ್ ಸಮಸ್ಯೆನ ಕ್ಲಿಯರ್ ಮಾಡಿಕೊಟ್ರೆ ಅಷ್ಟೇ ಸಾಕು. ಇವಾಗ ಇದನ್ನ ನಿಮ್ಮ ಹತ್ರ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಆ ಬ್ಯಾಂಕ್ ನಿಮ್ಮ ಅಂಡರಲ್ಲಿದೆ ಮಾಮ್. ನೀವು ಅದರಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್. ಸೊ ನೀವಿಬ್ರು ಸೇರಿ ಇದೊಂದನ್ನು ಕ್ಲಿಯರ್ ಮಾಡಿಕೊಟ್ರೆ ನನಗಷ್ಟೇ ಸಾಕು. ಇದ್ರಲ್ಲೇನಿದೆ, ಮಾಡಿದ್ರಾಯ್ತು. ಡ್ಯಾಡ್, ನಿಮ್ಗೋಸ್ಕರ ಅಷ್ಟು ಮಾಡಲ್ವಾ? ಹಾ ಬೇಟ, ಆರಾಮ್ಸೆ ಅದನ್ನೆಲ್ಲ ಕ್ಲಿಯರ್ ಮಾಡೋಣ, ನೋ ಪ್ರಾಬ್ಲಮ್. ನನ್ ಬಹು ಮನೆಗೆ ಬರುವಾಗ ಅವಳ ಮೇಲೆ ಸಾಲದ ಹೊರೆ ಇರಬಾರ್ದು. ಅದಕ್ಕೆ ಆ JS ಬ್ಯಾಂಕ್ ಪ್ರಾಬ್ಲಮ್ ಏನೇ ಇದ್ರು ಅದನ್ನೆಲ್ಲ ಸಾಲ್ವ್ ಮಾಡೋಣ, ಡೋಂಟ್ ವರಿ. ಅದನ್ನ ನಾನು ಹೇಳಿ ಮೇಡಮ್. ಮೇಡಮ್ ಮಾತಾಡ್ತಾ ಇರೋದಲ್ಲ ಜೆಂಟಲ್ಮನ್, ತಾತ ತಾತ ಮಾತಾಡ್ತಾ ಇರೋದು. ಸಾರಿ ತಾತ, ಗೊತ್ತಾಗ್ಲಿಲ್ಲ. ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಅಪ್ಪ. ನೀವಿಬ್ರು ಇದೇ ತರ ಆವಾಗ ಗುಡ್ ನ್ಯೂಸ್ ಕೊಡ್ತಾ ಇದ್ರೆ ದಿನದಿಂದ ದಿನಕ್ಕೆ ನನ್ನ ಆಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ, ವಯಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಜೆಂಟಲ್ಮನ್, ಇದನ್ನ ನೀನ್ ತಿಳ್ಕೋಬೇಕು. ನೀವ್ ಹೀಗೆ 100 ವರ್ಷ ನಮಗ್ ಮಾರ್ಗದರ್ಶನ ಮಾಡ್ತಾ ಖುಷಿಯಾಗಿರ್ಬೇಕು ತಾತ. ನಿಜಾನಪ್ಪ. ಇವತ್ತು ನನಗೆ ಏನೋ ಒಂಥರ ಹೇಳ್ಕೊಳಕ್ಕಾಗದೇ ಇರುವಂತ ಒಂದು ಆನಂದ, ಒಂದು ನಿರಾಳತೆ ಬಂದಿದೆಪ್ಪ. ನನ್ನ ಮೊಮ್ಮಗಳು ಗೆದ್ಬಿಟ್ಲು, ಅದಕ್ಕೆ ಕಾರಣ ನೀನೇ ಗೆಲ್ಸಿರೋದು. ಇಲ್ಲ ತಾತ, ಅವರೇ ನನ್ ಗೆಲ್ಸ್ಬಿಟ್ರು. ಅವ್ರ ಒಳ್ಳೆತನ, ನಿಷ್ಕಲ್ಮಶವಾದ ಪ್ರೀತಿ ಮನೆಯವ್ರ ಎಲ್ರ ಮನ್ಸನ್ನು ಗೆದ್ಬಿಡ್ತು. ನಿಜ ರಾಘು, ಯಾವುದೋ ಕಾರಣಕ್ಕೆ ನೀವಿಬ್ರು ಮದುವೆ ಆದ್ರಿ. ಮದುವೆ ಆದ್ಮೇಲೆ ಅನ್ನಿಸ್ತು ಇಬ್ಬರ ಮಧ್ಯ ಅನ್ಯೋನ್ಯತೆ ಇರಬೇಕು ಅಂತ. ಅನ್ಯೋನ್ಯತೆ ಬೆಳೆಸ್ಕೊಂಡ್ರಿ.
ಈಗ ಅನಿಸ್ತಾ ಇದೆ ನಿಮ್ಗೆ ಒಬ್ರಿಗೊಬ್ರು ಆಸರಿಯಾಗಿರ್ಬೇಕು ಅಂತ. ಅದಕ್ಕೆ ಈಗ ಒಬ್ರಿಗೊಬ್ರು ಬದಲಾಗಿದ್ದೀರ. ಇದೆಲ್ಲ ಮೇಲೊಬ್ಬ ಇದಾನಲ್ಲ, ಅವನು ಬರ್ದಿರ್ತಾನಪ್ಪ. ನಿಮ್ಮಿಬ್ರು ಜೋಡಿ ನೋಡಿದ್ರೆ ಅದು ನಿಜ ಅನ್ಸುತ್ತೆ. ಹೌದಾ ಅಲ್ವಾ ಹೇಳು? ತಾತ, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ ಅಂತ ನಿಮ್ಮಂತ ಹಿರಿಯವರೇ ಹೇಳಿದಿರಲ್ವಾ? ನಿಜಪ್ಪ. ಅವನ ಇಚ್ಛೆ ಅಂತಾನೆ ಎಲ್ಲ ನಡೆಯೋದು. ನಮ್ಮ ಕೈಲಿ ಏನಿದೆ ಹೇಳು? ಆದರೂ ಇವತ್ತು ಮೊಮ್ಮಗಳು ಸಂತೋಷ ನೋಡಿ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಗಿದೆಪ್ಪ. ಈ ಸಂತೋಷ, ನೆಮ್ಮದಿ ಅನ್ನೋದು ಆಸ್ತಿ ಅಂತಸ್ತಲ್ಲಿ ಇಲ್ಲ, ಅದು ನಮ್ಮ ಮನಸ್ಸಿನ ಭಾವನೆ ಅಷ್ಟೇ ಅನ್ನೋದನ್ನ ನನ್ನ ಮೊಮ್ಮಗಳು ಅರ್ಥ ಮಾಡ್ಕೊಂಡಿದ್ದಾಳೆ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಯಾವುದು ಇರೋದಿಲ್ಲಪ್ಪ. ಎಲ್ಲರೂ ನೆಮ್ಮದಿಯಾಗಿರ್ಬೋದು. ತಾತ, ಮನುಷ್ಯಂಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಆತ್ಮತೃಪ್ತಿ. ಅದನ್ನ ನಮ್ಮೊಳಗ್ ನಾವೇ ಹುಡುಕೋಬೇಕ ಹೊರತು ಅದು ಹೊರಗಡೆಯಿಂದ ಸಿಗಲ್ಲ. ಕರೆಕ್ಟ್ ಕಣೋ, 100% ಕರೆಕ್ಟಾಗಿ ಹೇಳಿದ್ಯಾ ಜೆಂಟಲ್ಮ್ಯಾನ್. ಒಟ್ನಲ್ಲಿ ನೀವಿಬ್ರು ಯಾವಾಗಲೂ ಇದೇ ಥರ ನಗ್ನಗ್ತಾ ಇರ್ಬೇಕಪ್ಪ. ನಿಮ್ಮಂತ ಹಿರಿಯರ ಆರೈಕೆ ಆಶೀರ್ವಾದ ಇರ್ಬೇಕಾದ್ರೆ ನೀವು ಆಸೆ ಪಟ್ಟಂಗೆ ನಾವಿಬ್ರು ಬದುಕ್ತೀವಿ ಬಿಡಿ ತಾತ. ಆದರೂ ನಿನ್ನ ಹತ್ರ ನಂದೊಂದು ರಿಕ್ವೆಸ್ಟ್. ನೀನು ಅವಳನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಗೊತ್ತು. ಆದರೂ ತಾತನಾಗಿ ನಿನ್ನ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದಪ್ಪ, ಅವಳು ಸದಾ ಇದೇ ತರ ಸಂತೋಷವಾಗಿರೋ ತರ ನೋಡ್ಕೋಬೇಕಪ್ಪ. ಓಕೆನಾ? ತಾತ, ಯಾವಾಗ್ಲೂ ಬೇರೆಯವ್ರ ಹಿತ ಸಂತೋಷ ಬಯಸ್ತಿದ್ದ ಮೇಡಮ್ಗೆ ಆ ದೇವರು ಕೆಟ್ಟದಾಗಕ್ ಬಿಡಲ್ಲ ಬಿಡಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನೀವು ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇಷ್ಟು ಹೇಳ್ದಿಯಲ್ಲಪ್ಪ ರಾಘು, ಈಗ ಅಷ್ಟು ಸಾಕು. ಆಮೇಲೆ ನೆಕ್ಸ್ಟ್ ಟೈಮ್ ಬರುವಾಗ ಇಬ್ರು ಒಟ್ಟಿಗೆ ಬರ್ಬೇಕಪ್ಪ ಮನೆಗೆ. ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಸರಿ ತಾತ. ಯಜಮಾನ್ರೆ, ನೀವು ಹೇಳೋದೆಲ್ಲ ಹೇಳಿದ್ರಿ, ಆದ್ರೆ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಮರ್ತೋಗಿದ್ದೀರಾ. ಮುಖ್ಯವಾಗಿ ಹೇಳೋದ ಏನು ಅದು? ಆಲ್ ದ ಬೆಸ್ಟ್ ಹೇಳೋದು ಮರ್ತೋಗಿದ್ದೀರಾ. ಓಹೋ, ಒಳ್ಳೇದಾಗ್ಲಿ ಜೆಂಟಲ್ಮ್ಯಾನ್. ಜಾನ್ಸಿ ಫೋನ್ ಕೊಡ್ಲಾ? ಪರವಾಗಿಲ್ಲ ತಾತ, ಹೇಗಿದ್ರು ಮನೆಗ್ ಬರ್ತಾರಲ್ವಾ? ಅವಳೇ ಬೇಗ ಹೊರಡ್ತಾಳಪ್ಪ. ನಾನು ಅವಳೊಂದು ಬೇಗ ಕಳ್ಸಲ್ಲ, ಅವಳೇ ಹೊರಟು ನಿಂತಿದ್ದಾಳೆ. ಬರ್ತಾಳಪ್ಪ, ಸಿಕ್ಕೋಣ. ರೈಟ್. ಸರಿ ತಾತ. ರೀ ಚಾರು ಮೇಡಮ್, ನೀವು ಅವ್ರಿಗೆ ಯಾವ ಕಂಡೀಷನ್ ಹಾಕಿದ್ರು ಅವ್ರು ಒಪ್ಕೊಂಡಿರೋರು. ಅದನ್ನ ಬಿಟ್ಟು ನೀವು ಆ ಕಾರ್ಪೊರೇಟಿವ್ ಬ್ಯಾಂಕ್ ವಿಷಯವಾಗಿ ಕಂಡೀಷನ್ ಹಾಕಿದ್ರಲ್ಲ, ಅದು ಯಾಕೆ? ನಮ್ಗೇನು ಉಪಯೋಗ? ಬೇರೇನ್ ಕೇಳ್ಬೇಕಿತ್ತು ರಾಮಾಚಾರಿ? ಅಲ್ಲ, ಈಗ ಯಾವ್ದಾದ್ರು ಒಂದು ಕಂಪ್ನಿನೋ ಫ್ಯಾಕ್ಟ್ರಿನೋ ಕೇಳ್ಬೋದಿತ್ತಾನೆ. ರಾಮಾಚಾರಿ, ಒಂದ್ ವಿಷಯ ತಿಳ್ಕೊ. ಈ ಬ್ಯಾಂಕ್ ಸ್ಕ್ಯಾಮ್ ಅಲ್ಲ, ನನ್ನ ಡ್ಯಾಡ್ಗೆ ಕೆಟ್ಟ ಹೆಸರು ಬಂದಿದ್ದು. ಅವರು ಜೈಲ್ಗೆ ಹೋಗೋಗಾಗಿದ್ದು. ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ ಅಷ್ಟೂ ಜನ ನಮ್ಮ ಮನೆಗೆ ಒಂದೇ ಸಲ ಬಂದು ಅಟ್ಯಾಕ್ ಮಾಡಿದ್ರು. ನಮ್ಮ ಮರ್ಯಾದೆ ಹೋಗೋಗಾಯ್ತು. ಇದಕ್ಕೆಲ್ಲ ಅವರೇ ರೀಸನ್ ಅಲ್ವಾ? ಇವಾಗ ಯಾರಿಂದ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತೋ ಅವರಿಂದನೇ ಸಾಲ್ವ್ ಮಾಡೋಕೆ ಇದೊಂದೇ ಅವಕಾಶ. ಈಗ ಅವರೇ ಇದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಒಪ್ಕೊಂಡ್ರು ಅಲ್ವಾ? ಹೌದು. ಒಪ್ಕೊಂಡ್ಮೇಲೆ ಮೋಸ ಮಾಡಿದ್ದವರೇ ಅಕೌಂಟಿಗೆ ದುಡ್ಡು ಹಾಕ್ತಾರಲ್ವಾ? ಹೌದು. ಆ ಅಮೌಂಟ್ ಯಾವ ಅಕೌಂಟ್ ಇಂದ ಬರುತ್ತೋ ಆ ಅಕೌಂಟ್ ಹೋಲ್ಡರ್ಸ್ ಫ್ರಾಡ್ ಕೆಲಸ ಮಾಡಿರೋದಕ್ಕೆ ನಮಗ್ ಪ್ರೂಫ್ ಸಿಕ್ತಂಗ ಆಗುತ್ತಲ್ವಾ? ರೀ ಸೂಪರ್ ರೀ, ನೀವು ನಿಜವಾಗ್ಲೂ ಸೂಪರು. ಏನ್ ಚಾರು ಮೇಡಮ್, ನಿಮ್ ಬ್ರೈನು, ನಿಮ್ ಪ್ಲಾನು ಅದ್ಭುತ. ನನ್ಗೆ ಇನ್ನೂ ಜಾಸ್ತಿನೇ ಬುದ್ಧಿ ಇದೆ ರಾಮಾಚಾರಿ. ಆದ್ರೆ ಎಲ್ಲಾನು ಒಂದೇ ಸಲ ಯೂಸ್ ಮಾಡಿದ್ರೆ ನಮ್ಮ ಅಮ್ಮನ್ಗೂ ಆ ನವದೀಪ್ಗೂ ಡೌಟ್ ಬಂದ್ಬಿಡುತ್ತೆ. ಅದಕ್ಕೆ ಗ್ಯಾಪ್ ಕೊಟ್ಟು ಯೂಸ್ ಮಾಡ್ತಾ ಇದೀನಿ. ಏ, ನೀವಿಬ್ಬರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ ತಾನೇ? ಐ ಆಮ್ ರೈಟ್. ರೈಟ್. ಬಟ್ ನೀವಲ್ಲಿ ಮದ್ವೆ ಕೊಟ್ಟಿದ್ದೀರಲ್ಲ? ಹೌದು, ಒಪ್ಪಿಗೆ ಕೊಟ್ಟಿದ್ದೀನಿ. ಓ, ಒಳಗಿರೋರನ್ನ ಯಾಮರ್ಸಕ್ಕೆ ನೀವಿಬ್ರು ಸೇರ್ಕೊಂಡು ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿನಗೆ ಇಲ್ಲಿ ನಡೆದಿದ್ದ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತಾ? ಮತ್ತೆ ನನಗೆ ಗೊತ್ತಾಗದೆ ಇರುತ್ತಾ? ಸೊ ಈಗ
ನೀನು ಇದನ್ನೆಲ್ಲ ಅವ್ರ ಹತ್ರ ಹೋಗಿ ಹೇಳ್ತೀಯ. ನೋ ವೈ, ಚಾನ್ಸೇ ಇಲ್ಲ. ನಾನು ಅವ್ರ ಹತ್ರ ಹೇಳಲ್ಲ. ಯಾಕೆ? ಹೈ, ನಾನು ಹೋಗಿ ಹೇಳಿದ್ರು ಆ ದಡ್ ನನ್ನ ಮಕ್ಕಳು ನನ್ನ ಮಾತನ್ನ ನಂಬಲ್ವಲ್ಲ. ಊರ್ನೋರು ಸಬರಿ ನಮಗೆ ಯಾಕೆ? ತಲೆ ಮೇಲೆ ನೀರ್ ಹಾಕಕ್ಕಿಂತ ಮುಂಚೆನೆ ಕತ್ತಿಗೆ ಹಾರ ಹಾಕೊಂಡು ನನ್ನ ಕಡೀರಿ ಅಂತ ಒದರ್ಕೊಂಡು ನಿಂತ್ಬಿಟ್ಟವ್ರೆ. ಕಡಿಯಕ್ಕೆ ಆಸೆ ಇದ್ರೆ ಕಡದೇ ಬಿಡಿ, ಬಡವಾ ನೀನು ಮಡಗ್ದಂಗಿರು ಅಂತ ನಾನು ಸುಮ್ಮನೆ ಇರ್ತೀನಿ. ಥ್ಯಾಂಕ್ ಯು. ನೀಟಾಗಿ ಪ್ಲಾನ್ ಮಾಡಿ ಬರಲಾ? ನಾ ಒಳಗಡೆ ಹೋಗಿ ನೋಡ್ಕೊತೀನಿ. ಆಲ್ ದಿ ಬೆಸ್ಟ್. ಅಲ್ಲಮ್ಮ, ಎಲ್ಲ ಸರಿ ಹೋಗ್ತಿರ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಬರ್ತೀನಿ ಅಂತ ಹೇಳಿದವ್ರು ಇನ್ನೂ ಮನೆಗ್ ಬಂದಿಲ್ಲ. ಅಲ್ಲಿ ಏನಾಗಿದ್ಯೋ ಏನೋ ಅಂತ ನಾನ್ ಒದ್ದಾಡ್ತಿದ್ರೆ ನಿಮ್ಗೆಲ್ಲ ಸರಿ ಹೋಗಿದೆ ಅನ್ಸ್ತಿದ್ಯಾ? ಮಂಜುಳಾ, ನೋಡಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ಅವ್ರು ಲೇಟ್ ಮಾಡ್ತಾ ಇರೋದು ಒಳ್ಳೇದೇ ಆಯ್ತು. ಏನ್ರಿ ಹೇಳ್ತಾ ಇದ್ದೀರಾ? ಇವಾಗ ಆ ಜಾನ್ಸಿ ಮನೇಲಿ ಇದ್ದಾಗ ಅವ್ರು ಬಂದಿದ್ದಿದ್ರೆ ನಾವು ಮನ್ಸು ಬಿಚ್ಚಿ ಮಾತಾಡಕ್ ಆಗ್ತಿತ್ತಾ? ನೀನೇ ಹೇಳು. ಈಗ ಹೇಗಿದ್ರು ಅವಳು ಮನೇಲಿ ಇಲ್ದೇ ಇರೋದ್ರಿಂದ ಅವರು ಒಳ್ಳೆ ಟೈಮ್ಗೆ ಬರ್ತಾ ಇದ್ದಾರೆ ಅಂದ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ ಬಿಡಮ್ಮ. ಅದೆಲ್ಲ ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ. ಇವಾಗ ಅವ್ರು ಹೊರಟಿದಾರ ಇಲ್ವಾ ಒಂದು ಫೋನ್ ಮಾಡಿ ಕೇಳೆ. ಸರಿ, ಮಾಡ್ತೀನಿ ಇರು. ಪಲ್ಲು ಫೋನ್ ಮಾಡ್ತಿದ್ದಾಳೆ, ನಾನೇನ್ ಆನ್ಸರ್ ಮಾಡ್ಲಿ? ಸತ್ಯನೇ ಹೇಳು ಅಣ್ಣ. ಯಾಕೆ ಸತ್ಯ ಹೇಳಕ್ ಭಯನಾ? ಅನಿ, ಅದು ಹೆಂಡತಿ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ತಂಗಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಕ್ ರೆಡಿ ಇದೆಯಲ್ಲ, ಅದನ್ನ ಖಂಡಿತ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅದನ್ನೇ ಬಿಡ್ಸ್ ಹೇಳು ಅಣ್ಣ. ನಿಜವಾಗ್ಲೂ ಈ ವಿಷಯದಲ್ಲಿ ನಾನ್ ನಿನ್ ತಂಗಿ ಆಗಿರೋದಕ್ಕೆ ಹೆಮ್ಮೆ ಪಡ್ತೀನಣ್ಣ. ಸರಿ, ನನ್ ಪ್ರೀತಿಗೆ ಆಗ್ಲಿ ತ್ಯಾಗಕ್ಕೆ ಆಗ್ಲಿ ಏನಾದ್ರೂ ಅರ್ಥ ಸಿಗುತ್ತಾ ಅನಿ? ಖಂಡಿತ ಸಿಗುತ್ತೆ ಅಣ್ಣ. ನಿನಗೆ ಅವಳ ಮೇಲೆ ಇರೋಷ್ಟೇ ಪ್ರೀತಿ ಅವಳಿಗೆ ನಿನ್ ಮೇಲೆ ಇದ್ದಿದ್ರೆ ನಿನಗೋಸ್ಕರ ಅವ್ರನ್ನೆಲ್ಲ ಒಪ್ಪಿಸ್ತಾಳೆ ಅಣ್ಣ. ಅವ್ರ ಮನೆಯವ್ರಿಗೂ ನಮ್ ತರನೇ ಅವ್ರ ಮಗಳ ಜೀವನದ ಮೇಲೆ ಪ್ರೀತಿ ಕಾಳಜಿ ಇದ್ರೆ ನೀನ್ ಹೇಗೆ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ಯೋ ಅದೇ ತರ ಅವ್ರು ಜಾನ್ಸಿಗೆ ಡಿವೋರ್ಸ್ ನೋಟಿಸ್ ಕೊಟ್ಟು ಮನೆಗೆ ಒದ್ದು ಓಡಿಸ್ತಾರೆ. ಆಗ ನಿನ್ನ ಪ್ರೀತಿಗೂ ನಿನ್ನ ತ್ಯಾಗಕ್ಕೂ ಒಂದು ಅರ್ಥ ಸಿಗುತ್ತೆ ಮಿಥುನ್. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಅಮ್ಮ, ಇವಾಗ ಪಲ್ಲುಗೆ ಏನ್ ಆನ್ಸರ್ ಮಾಡ್ಲಿ? ತಂಗಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿರೋ ಅಣ್ಣನ್ಗೋಸ್ಕರ 4 ಮಾತಾಡಲ್ಲ ಅಂತೀನ. ಕೊಡು ಫೋನ್ನ. ಮಿಥುನ್, ಎಲ್ಲಿದ್ದೀರಾ? ನಾನು ಮಿಥುನ್ ಅಲ್ಲ, ಅನಿತಾ ಪಲ್ಲವಿ. ಅದು ಅನಿತಾ, ಮಿಥುನ್ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಹೊರಟ್ರ ಅಂತ ಕೇಳಕ್ ಫೋನ್ ಮಾಡಿದೆ. ಬರ್ತಿದಾರೆ ತಾನೆ? ಇಲ್ಲ ಪಲ್ಲವಿ, ನಾವ್ ಬರ್ತಾ ಇಲ್ಲ. ಆದ್ರೆ ಬರ್ಬೇಕಾಗಿರೋದು ಬರ್ತಾ ಇದೆ. ಬರ್ಬೇಕಾಗಿರೋದು ಅಂದ್ರೆ ಏನ್ ಅನಿತಾ? ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಬರ್ಬೇಕಾಗಿರೋದು ಮನೆಗ್ ಬಂದ್ಮೇಲೆ ಏನು ಅನ್ನೋದು ಗೊತ್ತಾಗುತ್ತೆ. ನಾನ್ ಏನ್ ಹೇಳ್ತಾ ಇದೀನಿ ಅನ್ನೋದು ನಿನಗೆ ಅರ್ಥ ಆಗುತ್ತೆ ಬಿಡು ಪಲ್ಲವಿ. ಬರ್ಬೇಕಾಗಿದ್ ಬರುತ್ತೆ ಅಂದ್ರೆ ಏನಿರ್ಬೋದು?